ನಮಸ್ಕಾರ ಸರ್. ನಮಸ್ತೆ. ಆ, ಮೊಟ್ಟ ಮೊದಲನೇದಾಗಿ ನಿಮಗೆ ರಾಷ್ಟ್ರೀಯ ಡಾಕ್ಟರ್ ಎಚ್ ಡಿ ದೇವೇಗೌಡ ಪುರಸ್ಕಾರ ಬಂದಿರೋಕ್ಕೆ ತುಂಬ ತುಂಬ ಅಭಿನಂದನೆಗಳು. ತುಂಬ ಧನ್ಯವಾದ ನಮ್ಮ. ಸರ್, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ನಮ್ಗೆ ಎಷ್ಟೊಂದು ಕಷ್ಟಪಟ್ಟಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು ಒಬ್ಬ ದೇವೇಗೌಡರು ಕೂಡ ಒಬ್ಬ ಕೃಷಿಕನಾಗಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಅವರು ಕೂಡ ಮಣ್ಣಿನ ಮಗನೇ. ಅವರ ಹೆಸರಲ್ಲಿ ನಮ್ಗೆ ಪ್ರಶಸ್ತಿ ಬಂದಿರೋದು, ನಾವು ಕೂಡ ಮಣ್ಣಿನ ಮಕ್ಕಳಿಗೆ ನಮಗೂ ಸಂತೋಷ. ಆದರೂ ಸಹ ಇವತ್ತಿನ ದಿವಸದಲ್ಲಿ ಯುವ ಜನತೆ ಯಾರೂ ಕೃಷಿಯನ್ನು ಒಪ್ತಾ ಇಲ್ಲ. ಯಾಕೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಏನಾಗಿದೆ ಏನು ಅನ್ನೋದು ಯಾವುದರಿಂದ ಹೋಗ್ತಾ ಇದ್ದಾರೆ ಈ ಯುವಕರು. ಇವಾಗ 4 ಅಕ್ಷರ ಬಂದ ತಕ್ಷಣ, ABCD ಬಂದ ತಕ್ಷಣ ಬೇಕಾಗಿಲ್ಲ ಅವ್ರಿಗೆ. ABCD ಬಂದ ತಕ್ಷಣ ಏನೋ ಒಂದು ಕೆಲಸ ಅಂತ ಎಲ್ಲ ನಗರಕ್ಕೆ ಆಗಿಬಿಟ್ಟಿದ್ದಾರೆ. ಇವತ್ತಿನ ದಿವಸ ನಮ್ಗೆ ನೋವಾಗ್ತದೆ. ಯಾಕಂದ್ರೆ ನಮಗೆ 71 ವರ್ಷ ತುಂಬಿದೆ. ನನಗಿನ 72ಗೆ ಹೋಗ್ತಾ ಇದ್ದೀನಿ. ನಾವು ವೃದ್ಧಾಪರಾದಾಗ ನಮ್ಗೆ ಊಟ ಹಾಕೋದಕ್ಕೆ ನಮ್ಮ ಮಕ್ಕಳು ಬೇಕಾಗಿದ್ದು ಚಿಂತೆ ಇಲ್ಲ. ಸತ್ತಾಗ ಮಣ್ಣಾಕಾಗೋದಾಗಾದ್ರೂ ಬೇಕಲ್ಲ ಅನ್ನೋಷ್ಟು ನೋವಾಗ್ತಾಯಿದೆ ಇತ್ತೀಚೆಗೆ. ಇಲ್ಲವೇ ಇಲ್ಲ ಜನ. ಯಾಕೆ? ಇದ್ರ ಮೊದಲನೇದಾಗಬೇಕು. ಮತ್ತು ಯುವಕರಲ್ಲಿ ಏನಾಗಿದೆ, ರೈತ ಅಂದ ತಕ್ಷಣ ಯಾವ ಹೆಣ್ಮಕ್ಳು ಕೂಡ ಒಪ್ಕೊಳ್ಳೋದಿಲ್ಲ ರೈತನ ಮದುವೆ ಆಗೋದಕ್ಕೆ. ಇದು ಮೂಲಭೂತ ಸಮಸ್ಯೆ ಆಗಿದೆ. ಅಲ್ಲ, ನಾ ತಮಾಷೆಗೆ ಹೇಳ್ತಾ ಇಲ್ಲ. ಅಲ್ಲ ಅದು ಏನಾಗಿದೆ ಅಂತ ಹೇಳಿದ್ರೆ, ಇನ್ನು ಅವನೇನು ಮಾಡ್ತಾನೆ, ಅವ್ನು ಬೇರೆ ದಾರಿ ಹುಡ್ಕೊಳ್ತಾ ಇದ್ದಾರೆ. ಹೋಗಲಿ, ನಮ್ಮ ಮನೆತನ ನೋಡೋದು ಬೇಡ, ನಮ್ಮ ಸಂಸ್ಕಾರ ನೋಡೋದು ಬೇಡ, ನಮ್ಮ ಕೃಷಿ ಚಟುವಟಿಕೆ ನೋಡೋದು ಬೇಡ, ನಮ್ಮ ಶ್ರಮ ನೋಡೋದು ಬೇಡ, ನಮ್ಮ ಮನೆಗೆ ಬರೋದು, ನಮ್ಮೂರಿಗೆ ಬರದೇ ಇದ್ದರೆ ಏನು ಕೆಲಸ? ಕುರುಟಹಳ್ಳಿಯಲ್ಲಿ ಅವ್ರು ರೈತರಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮನೆ ಪ್ರವೇಶ ಮಾಡಿ ನಮ್ಮೂರಿಗೆ ಬರೋದಿಲ್ಲ. ಇದು ತುಂಬ ಯೋಚನೆ ಮಾಡೋವಂಥದ್ದು. ಇದು ಹೌದು ಮೇಡಮ್, ಇದು ಸತ್ಯ ಹೇಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಕೂಡ ನಮ್ಮ ಅವಿಭಕ್ತ ಕುಟುಂಬ, ನಮಗೆ BE ಪದವೀಧರರಿದ್ದಾರೆ, BCA ಮಾಡಿರೋರು ಇದ್ದಾರೆ, BSc ಮಾಡಿರೋರು ಇದ್ದಾರೆ, BA ಮಾಡಿರೋರು ಇದ್ದಾರೆ. ಅಲ್ಲಿಗೆ ನಾವು ಏನೋ ಬಾಧೆ ಬಿದ್ದು ಇಷ್ಟೊಂದೆಲ್ಲ ಡಿಗ್ರಿಗಳ ಮಾಡುತ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಈ ಕೃಷಿಯಲ್ಲಿ ಇಷ್ಟೊಂದು ಸಾಧನೆ ಮಾಡೋಕ್ಕೆ ಸ್ಫೂರ್ತಿ ಏನಾಯಿತು ಸರ್? ನಮ್ಮ ತಂದೆ ಮತ್ತು ತಾಯಿ ಇಬ್ಬರು ಅವಿದ್ಯಾವಂತರು. ನನ್ನ 1978ರಲ್ಲಿ ಪದವೀಧರನ ಮಾಡಿದ್ರು. ನಾನು ಬೆಂಗಳೂರು ನಗರದಲ್ಲಿ ತುಂಬ ಆಸಕ್ತಿಯಿಂದ ನಮ್ಮ ತಂದೆ. ನಾನು ಆಯ್ಕೆ ಮಾಡ್ಕೊಂಡದ್ದು ಮತ್ತೆ ಮರಳಿ ಮನೆಗೆ ಅಂತ. ನಾನು ನಮ್ಮ ಹುಡುಗಡೆ ಹೊರಟೆ. ನಾನು ಹೊರಟಾಗ ಅವ್ರಿಗೆ BSc ಅನ್ನೋದು, ನಾನು BSc ಪದವೀಧರ, ಅವ್ರು BSc ಅನ್ನೋದು ಬರ್ತಾ ಇರಲಿಲ್ಲ. ಅವ್ರು ಯಾರಾದರೂ ನಿಮ್ಮದವ್ರು ಬಂದರೆ BA BCom ಎಲ್ಲ ಮಾಡಿಬಿಟ್ಟು ಯಪ್ಪನೋ ಈ ಕೆಲಸಕ್ಕೆ ಬಂದಿದ್ದಾನೆ ಅಂತ ತುಂಬ ಸಂತೋಷದಿಂದ ನಕ್ಕೆ ಕೇಳ್ತಾಯಿದ್ರು. ಪರಿಚಯ ಮಾಡಿಸ್ತಾಯಿದ್ರು ನನ್ನ. ಏನು BA BCom ಮಾಡಿ ಕೂಡ ಈ ಕೃಷಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ನಗ್ತಾಯಿದ್ರು, ಆನಂದವಾಗ್ತಾಯಿದ್ರು. ಅವರಿಗೆ ಪ್ರಕೃತಿನೇ ದೇವರು, ಸೂರ್ಯಚಂದ್ರರೇ ಅವರಿಗೆ ಬೆಳಗ್ಗೆ ನಮಸ್ಕಾರ ಮಾಡ್ತಾಯಿದ್ರು. 3 ಎಕರೆ ಜಮೀನಲ್ಲಿ ಅವರು ಒಂದು ಜೊತೆ ನೇಗಿಲು, ಒಂದು ಮರದ ಎತ್ತು, ಒಂದು ಮರದ ನೇಗಿಲು, ಒಂದು ಮರದ ಎತ್ತಿನ ಗಾಡಿಯಲ್ಲಿ 8 ಜನ ಮಕ್ಕಳು ಸಾಕಿ ನಮ್ಮ ತಾಯಿಗೆ ವರ್ಷಕ್ಕೆ ಒಂದು ಪ್ರಪಂಚಕ್ಕೆ ಒಂದು ಮಗುನ ಕಳಿಸೋದು. 1 ವರ್ಷ 2 ವರ್ಷ ಯಾಮಾರದೆ 2 ಇಲ್ಲ ಅಂದ್ರೆ 1 ವರ್ಷಕ್ಕೆ ಅವ್ರು ಅಷ್ಟು ಹಾಕಿ ಕೂಡ ಅವರು ಸಂತೋಷದಿಂದ 100 ವರ್ಷ ಬದುಕಿ, ಅವ್ರ ಪಾಪನೂ ಗೊತ್ತಿಲ್ಲ, ಪುಣ್ಯನೂ ಗೊತ್ತಿಲ್ಲ, ಅಕ್ಷರಜ್ಞಾನ ಇಲ್ಲವೇ ಇಲ್ಲ. ಅವರ ಪ್ರೇರೇಪಣೆಯೇ ನಾನು ಕೃಷಿನ ಹಾಕೋದಕ್ಕೆ ಮೊದಲನೇ ಇದು ಯಾರಪ್ಪ ಅಂದರೆ ನಮ್ಮ ತಂದೆ ಮತ್ತು ತಾಯಿ. ನಿಮ್ಗೆ ಈಗ ಎಷ್ಟು ಎಕರೆ ಜಮೀನಿದೆ ಸರ್ ನಿಮಗೆ? ಇವಾಗ ನಮಗೆ 50 ಎಕರೆ ಜಮೀನಿದೆ. 3 ಎಕರೆ 50 ಎಕರೆಗೆ ಹೋಗಿದ್ದೀವಿ, ಮಾಡಿದ್ದೀವಿ. ತುಂಬ ಸಂತೋಷ ಸರ್. ಗುತ್ತಿಗೆ ಮಾಡಿಲ್ಲ, ಬೇರೆ ವೃತ್ತಿ ಗೊತ್ತಿಲ್ಲ. ಕಾಯಕವೇ ಕೈಲಾಸ, ಕೃಷಿತೋ ನಾಸ್ತಿ ದುರ್ಭಿಕ್ಷೆ. ಮತ್ತು ನಾನು ತಿಂದು ಇವತ್ತು 10 ಜನಕ್ಕೆ ಊಟ ಆಗ್ತಾಯಿದ್ದೀವಿ, ನೆಮ್ಮದಿಯಿಂದ ಇದ್ದೀವಿ. ದೊಡ್ಡಣ್ಣಿಗೆ 87 ವರ್ಷ, ಇವತ್ತು ಆರಾಮಾಗಿದೆ. ಇನ್ನೊಬ್ಬರಿಗೆ 86 ವರ್ಷ. ಇವತ್ತು 200 ಕುರಿ ಮೇಯಿಸ್ತಾರೆ, ಕಾಲಿಗೆ ಚಪ್ಪಲಿ ಹಾಕಿಲ್ಲ, ಛತ್ರಿ ಹಿಡ್ದಿಲ್ಲ, ನೀರು ಬಾಟ್ಲ್ ತೊಗೊಂಡು ಕುರಿಗೆ ಹೋಗಿಲ್ಲ. ನನಗೆ 72 ವರ್ಷ, ನಾನು ಆರೋಗ್ಯವಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ನೀವೇ ಹೇಳಬೇಕು. ಇನ್ನು ಹೀಗೆ ಇರಲಿ ಅಂತ ಹೇಳಿ ಆಶಿಸ್ತೀವಿ ಸರ್. ಇನ್ನು ತಮ್ಮನಿಗೆ 68 ವರ್ಷ. ಇವಾಗ ನಮ್ಮ ಮಕ್ಕಳಿಗೆ ಎಲ್ರಿಗೂ ಇವಾಗ ಇಂಗ್ಲೀಷ್ ಕಲಿಸ್ಬಿಟ್ಟಿದ್ದೀವಿ. ಎಲ್ಲ ಇಂಗ್ಲೀಷಿಲ್ಲ ಅಂತ ಈ ದೇಶದಲ್ಲಿ ಬದುಕಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನು ಮೊದಲನೇ ಪಾಠಶಾಲೆ ಯಾವುದಪ್ಪ ಅಂದರೆ ಅವ್ರಿಗೆ ಇಂಗ್ಲೀಷ್. ಮೊದಲ ಪಾಠಶಾಲೆ ನಮ್ಮ ಮನೇಲಿ ಇದ್ದಿದ್ದು ಕೃಷಿ, ಆಮೇಲೆ ಅಕ್ಷರ. ಇವಾಗ ಮೊದಲನೇ ಪಾಠ ಇಂಗ್ಲೀಷು, ಆಮೇಲೆ ಕೃಷಿ.
ಈಗ ಸರ್, ಈಗ ನೀವು ನಮ್ಮ ಯುವ ಜನತೆಗೆ, ಯುವಕರಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಸ್ವಾಭಿಮಾನದ ಬದುಕು. ನೇಗಿಲು ಯೋಗಿ ಸ್ವಾಭಿಮಾನದ ಬದುಕು. ಆತ್ಮಸ್ಥೈರ್ಯದಿಂದ ಯಾರಾದರೂ ಈ ದೇಶದಲ್ಲಿ ಬದುಕ್ತಾ ಇದ್ದರೆ ಮೊದಲನೇ ಆದ್ಯತೆ ಕೊಡಬೇಕಾದ್ರೆ ರೈತರಿಗೆ, ಆಮೇಲೆ ಎಲ್ಲರೂ ಬರ್ಬೋದು, ಆಮೇಲೆ ಎಲ್ಲರೂ ನಮ್ಮ ಹಿಂದೆ ಬರ್ಬೋದು. ನೇಗಿಲು ಯೋಗಿನೇ ಅವನು ಸ್ವಾಭಿಮಾನದಿಂದ, ಸ್ವಇಚ್ಛೆಯಿಂದ, ಸ್ವಾವಲಂಬಿ ಕೃಷಿ ಮಾಡಿ ಜೀವನ ಮಾಡಿದ ದೇಶದಲ್ಲಿ ಯಾರು ಮಾಡ್ತಾಯಿದ್ರೆ ರೈತನೇ ಮೊದಲನೇವನು, ಆಮೇಲೆ ಅವ್ರ ಹಿಂದೆ ಎಲ್ಲರೂ. ಬರೀ ಇಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರ ಹಿಂದೆ. ಇದು ನಮ್ಮ ಸಂದೇಶ. ಒಳ್ಳೆಯದು ಸರ್, ತುಂಬ ಖುಷಿ ಆಯ್ತು. ರಾಧಾಕೃಷ್ಣ ಸರ್, ತುಂಬಾ ಥ್ಯಾಂಕ್ಸ್, ತುಂಬಾ ಧನ್ಯವಾದಗಳು ನಮ್ಮ ಜೊತೆ ಇರೋದಕ್ಕೆ. ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರಿ, ತುಂಬಾ ತುಂಬಾ ಧನ್ಯವಾದಗಳು. ಆಯ್ತು, ನಮಸ್ಕಾರ ಮೇಡಮ್. ಸಿಗೋಣ. ಸರ್, ಹೊಡ್ತೀನಿ, ನಾನು ಹೊಡ್ತೀನಿ.